ಕಾಲೆ ಕಾಲೆ ಸರ್ಕಾರ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸಿದ್ದರಾಮಯ್ಯ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸಿದ್ದರಾಮಯ್ಯ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಡಿಕೆಶಿ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಡಿಕೆಶಿ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ರಾಮಲಿಂಗಾರೆಡ್ಡಿ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸರ್ಕಾರ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸರ್ಕಾರ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸಿದ್ದರಾಮಯ್ಯ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸಿದ್ದರಾಮಯ್ಯ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಡಿಕೆಶಿ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಡಿಕೆಶಿ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ರಾಮಲಿಂಗಾರೆಡ್ಡಿ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸರ್ಕಾರ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸರ್ಕಾರ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸರ್ಕಾರ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಸಿದ್ದರಾಮಯ್ಯ ಚಾಲಿ ಚಾಲೆ ಜನರ ಜೇಬು ಕಾಲೆ ಕಾಲೆ ಫೇಲ್ಯೂರ್ ಫೇಲ್ಯೂರ್ ಕಾಂಗ್ರೆಸ್ ಫೇಲ್ಯೂರ್ 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 ಕಾಂಗ್ರೆಸ್ ಫೇಲ್ಯೂರ್ ಸಿಎಂ ಸಿಎಂ ಫೇಲ್ಯೂರ್ ಫೇಲ್ಯೂರ್ ಫ್ರೀಡಂ ಪಾರ್ಕಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಪ್ರತಿಭಟನೆ ಬಗ್ಗೆ ಹೇಳಿ. ನೋಡಿ, ರಾಜ್ಯ ಸರ್ಕಾರಗಳು ರಕ್ತ ಬೀಜಾಸರಂತ ಜನರನ್ನು ಕಿತ್ತು ತಿಂತಾ ಇದ್ದಾರೆ. ಯಾಕಂದರೆ ಗಾಯದ ಮೇಲೆ ಬರೆ ಎಷ್ಟು ಅಂತ ನಾವು ಹೊರೆ ಹೊತ್ಕೊಳ್ಳೋಣ ಜನಸಾಮಾನ್ಯರು. ನೀವೇ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಏಕಾಏಕಿ ಹಾಲಿನ ಬೆಲೆ ಏರಿಸಿದ್ರಿ, ಎಲ್ಲ ದರ ಮೂಲ ಬೆಲೆಗಳನ್ನು ಏರಿಸಿದ್ರಿ. ಪೆಟ್ರೋಲ್ ದರ 3 ರೂಪಾಯಿ ಏರಿಸಿದ್ರಿ, ಡೀಸೆಲ್ ದರ 2.5 ರೂಪಾಯಿ ಏರಿಸಿದ್ರಿ. ಹಾಗಾದರೆ ಜನಸಾಮಾನ್ಯ ಬದುಕಬಾರ್ದ ಕರ್ನಾಟಕದಲ್ಲಿ? ನೀವು ಹೇಳಿದ್ದೇನು? ನಾನು ಎಲ್ಲರ ಅಭಿವೃದ್ಧಿ ಮಾಡ್ತೀನಿ, ಎಲ್ಲರ ದೀನದಲ್ಲಿರೋ ಅಭಿವೃದ್ಧಿ ಮಾಡ್ತೀನಿ, ಶ್ರಮಿಕರ ಅಭಿವೃದ್ಧಿ ಮಾಡ್ತೀನಿ, ಬಡವರ ಅಭಿವೃದ್ಧಿ ಮಾಡ್ತೀನಿ, ಕೂಲಿ ಕಾರ್ಮಿಕರ ಅಭಿವೃದ್ಧಿ ಮಾಡ್ತೀನಿ, ರೈತರ ಅಭಿವೃದ್ಧಿ ಮಾಡ್ತೀನಿ. ರೈತರನ್ನಂತೂ ಕೇಂದ್ರ ಸರ್ಕಾರ ಕಡೆಗಣಿಸಿದೆ, MSP ಬೆಲೆ ಕೊಟ್ಟಿಲ್ಲ. ಆದರೆ ರಾಜ್ಯ ಸರ್ಕಾರಗಳಾದ್ರೂ ಅವು ಈ ರೀತಿಯಾದ ಬೆಲೆಗಳನ್ನ ಹೆಚ್ಚುತ್ತಾ ಹೋದರೆ ಜನ ಬದುಕೋದಾದ್ರೆ ಹೇಗೆ? ಜನ ಬಾಳೋದಾದ್ರೆ ಹೇಗೆ? ಅಂದರೆ ಇಲ್ಲೇನಾಗಿದೆ ಅಂದರೆ, ನಾವು ವಾಣಿಜ್ಯೀಕರಣಗೊಳಿಸಿ ಏನೋ ಹಣವನ್ನು ಲೂಟಿ ಮಾಡಬೇಕು. ಹಣವನ್ನು ನಾವು ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮರಿ ಮಕ್ಕಳು ಸಾಮ್ರಾಜ್ಯ ಕಟ್ಕೋಬೇಕು ಅಷ್ಟೇ ಹೊರತು ಜನಸಾಮಾನ್ಯರಿಗೋಸ್ಕರ ಸರ್ಕಾರ ಅಲ್ಲ. ಈ ಸರ್ಕಾರ ಇರೋದು ನಿಮಗೋಸ್ಕರ, ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಅಂತ ಪದೇ ಗೊತ್ತಾಗ್ತಾ ಇದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿ ಒಂದೇ ಇದಕ್ಕೊಂದು ಪರಿಹಾರ. ನಾವೀಗಾಗಲೇ ದೆಹಲಿ ಮತ್ತು ಪಂಜಾಬ್ನಲ್ಲಿ ಮಾಡಿ ತೋರಿಸಿದ್ದೀವಿ. ಅದು ಸಹ ಕರ್ನಾಟಕದಲ್ಲಿ ನಮಗೊಂದು ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಜನರ ಭಾವನೆಯನ್ನು ನಾವು ನೀಗಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮಸ್ಕಾರ. ಮತ್ತು ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ, ರಾಜ್ಯ ಸರ್ಕಾರದಲ್ಲೇ 5 ಭಾಗ್ಯಗಳು ಕೊಟ್ಟಿದ್ದಾರೆ. ಇದು ಏನಂದರೆ ಈ ಭಾಗ್ಯಗಳು ಅಭಿವೃದ್ಧಿ ಸಹಿಸ್ದಿರ ಇವರು ವಿರೋಧ ಪಕ್ಷದವರು ಯಾರೇ ಆಗಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಕಡೆ ಕೊಟ್ಟು 1 ರೂಪಾಯಿ ಕೊಟ್ಟು 100 ರೂಪಾಯಿ ತೆರಿಗೆ ವಂಚನೆ ಮಾಡ್ತೀರಲ್ಲ, ತೆರಿಗೆ ಇಟ್ಟಿಸ್ಕೊತಾ ಇದ್ದೀರಲ್ಲ. 1 ಲೀಟ್ರ್ ಪೆಟ್ರೋಲ್ ಎಷ್ಟು ಸ್ವಾಮಿ? ಹಾಗಾದರೆ ಮೂಲ ಬೆಲೆ ಎಷ್ಟು? 40 ರೂಪಾಯಿ. ನೀವು 30 ರೂಪಾಯಿ ತಗೋತೀರಾ, ಕೇಂದ್ರ ಸರ್ಕಾರ 30 ರೂಪಾಯಿ ತಗೊಳುತ್ತೆ. ಹಾಗಾದರೆ ಡೀಸೆಲ್ ಎಷ್ಟು? ಮೂಲ ಬೆಲೆ ಎಷ್ಟು? ನಮ್ಮನ್ನು ಕಿತ್ತು ತಿಂತಾ ಇದ್ದೀರ ತಾನೆ? ನಮ್ಮ ಬೆಲೆಯನ್ನು ನಮಗೆ ಕೊಡ್ತಾ ಇದ್ದೀರ ತಾನೆ? ಒಬ್ಬ ಜನಸಾಮಾನ್ಯ ಒಂದು ಬೆಂಕಿ ಪಟ್ಟ ತಗೊಂಡ್ರು 10 ಪೈಸಾ ಅವನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಏನಾದರೂ ಖರೀದಿ ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಕಾರುಗಳ ಖರೀದಿ ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟ್ರ್ಯಾಕ್ಟರ್ಗಳು ಖರೀದಿ ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಾದರೆ ನಮ್ಮ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತಾ ಇದೆ? ನೀವು ಅಭಿವೃದ್ಧಿ ಎಲ್ಲಾಗ್ತಾ ಇದೆ? ಒಂದು ಗುರುತರವಾದಂಥ ಅಭಿವೃದ್ಧಿ ಮಾಡ್ತಾ ಇಲ್ಲ, ರಸ್ತೆಗಳ ಡಾಂಬರೀಕರಣ ಮಾಡ್ತಾ ಇಲ್ಲ, ಒಂದು ಫ್ಲೈಓವರ್ ಮಾಡ್ತಾ ಇಲ್ಲ, ಮೂಲಭೂತ ಸೌಲಭ್ಯಗಳು ಕೊಡ್ತಾ ಇಲ್ಲ, ಕುಡಿಯೋ ನೀರನ್ನು ಸರಿಯಾಗಿ ಸಮರ್ಪಕವಾಗಿಲ್ಲ, ಸ್ಯಾನಿಟರಿ ಸಿಸ್ಟಮ್ ಸರಿಯಾಗಿಲ್ಲ. ಹಾಗಾದರೆ ಅಭಿವೃದ್ಧಿ ಅಂದರೆ ಏನು? ನಿಮ್ಮ ಮುಖಾಂತರ ನಾನು ಕೇಳೋದಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯನವರೇ, ಅಭಿವೃದ್ಧಿ ಅಂದರೆ ಒಬ್ಬ ಮಹಿಳೆಗೆ 2,000 ಕೊಡೋದಾ? ಒಬ್ಬ ಮಹಿಳೆಯರಿಗೆ ಫ್ರೀ ಉಚಿತ ಬಸ್ ಕೊಡೋದಾ? ಇಷ್ಟೇನೋ ನಿಮ್ಮ ಅಭಿವೃದ್ಧಿ? ಯುವನಿಧಿ ಎಲ್ಲೋಯ್ತು? ಯುವನಿಧಿ 6 ತಿಂಗಳಿಂದ ಯುವನಿಧಿ ಬರ್ತಾ ಇಲ್ಲ, ಯುವನಿಧಿ ಎನ್ರೋಲ್ ಆಗ್ತಾ ಇಲ್ಲ. ಸಾಕಷ್ಟು ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಬರ್ತಾ ಇಲ್ಲ. ಏನು ಸ್ವಾಮಿ ಅಭಿವೃದ್ಧಿ? ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ.